ಅಂಗಾಂಗ ದಾನ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಂದಾಗಿದ್ದಾರೆ. ತಾವು ಅಂಗಾಂಗ ದಾನ ಮಾಡುವ ವಾಗ್ದಾನ ಮಾಡಿದ್ದಾರೆ. ಬಲರಾಮನ ಅಂಗಾಂಗ ದಾನ ಮಾಡಿದ ಕುಟುಂಬಕ್ಕೆ ಬಿಎಲ್ಡಿಇ ಆಸ್ಪತ್ರೆಯಿಂದ ಹೆಲ್ತ್ ಕಾರ್ಡ್ ವಿತರಣೆ ಮಾಡಲಾಯಿತು. ಆತನ ಕುಟುಂಬಕ್ಕೆ ಉಚಿತ ಆರೋಗ್ಯ ಸೌಲಭ್ಯವನ್ನು ನೀಡಲಾಯಿತು. ಜೊತೆಗೆ ಬಲರಾಮನ ಕುಟುಂಬದವರಿಗೆ ಬಿಎಲ್ಡಿಇ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ನೀಡುವ ವಾಗ್ದಾನವನ್ನು ಕೂಡ ಮಾಡಲಾಯಿತು. ಮಿಷನ್ ಬಲರಾಮ ಹೆಸರಿನಲ್ಲಿ ಅಂಗಾಂಗ ದಾನ ಮಾಡುವ ಜಾಗೃತಿ ಮೂಡಿಸಲಾಗುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೂ ಮನವಿ ಸಲ್ಲಿಕೆ ಮಾಡಲಾಗುತ್ತದೆ. ಅಂಗಾಂಗ ದಾನ ಮಾಡುವ ವಿಷಯದಲ್ಲಿ ಜನಾಂದೋಲನ ಮಾಡಲಾಗುತ್ತದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇವತ್ತು ಏನು ಬಲರಾಮಕೃಷ್ಣ ಬಾಗಲಕೋಟೆದಾರ ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗಬೇಕು, ಒಂದು ಮೂವ್ಮೆಂಟ್ ಆಗಬೇಕು. ತನ್ನ ಮೂಲಕ ನಮ್ಮ ಜೀವ ಹೋದ್ಮೇಲೂ ಕೂಡ ನಾವು ಬದುಕಿದ್ದೀವಿ, ಬೇರೆಯವರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ, ಆಸರೆಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು ಹೋಗಬೇಕು ಅಂತ ತಿಳ್ಕೊಂಡು ನಾನು ಖುದ್ದಾಗಿ ಬಂದು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗಾಂಗ ದಾನದ ಬಗ್ಗೆ ನಾವು ಹೇಳ್ತೀವಿ, ಆದರೆ ಅದು ಇನ್ನೂ ಕೂಡ ಅದೊಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಈ ಒಂದು ಇನ್ಸಿಡೆಂಟ್ನಿಂದ, ಈ ಒಂದು ಬಲರಾಮಕೃಷ್ಣ ಬಾಗಲಕೋಟೆ ಅವರ ಒಂದು ತ್ಯಾಗದಿಂದ, ದಾನದಿಂದ ಈ ಮೂಮೆಂಟ್ ಪ್ರಾರಂಭ ಆಗಲಿ, ಬಸವನಾಡಿನಿಂದ ಇದು ಪ್ರಾರಂಭ ಆಗಲಿ ಅಂತ ಹೇಳುವ ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ